ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ನಡುವಿನ ಚಿಗರಿ BRTS ಯೋಜನೆ ಶುರು ಆಗೋ ಮುಂಚೆ ಎದ್ದಿದ್ದ ಪ್ರಶ್ನೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಈ ಯೋಜನೆ ಬೇಕಾ? ರಸ್ತೆ ಅಗಲ ಮಾಡಿದ್ರೆ ಸಾಕಾಗಲ್ವಾ? ಸಾವಿರಾರು ಕೋಟಿ ರೂಪಾಯಿ ಸುರಿದು ಜನರ ಬದುಕನ್ನ ಸುಲಭ ಮಾಡ್ತೀರಾ ಅಲ್ಲ ಇನ್ನಷ್ಟು ಕಷ್ಟ ಕೊಡ್ತೀರಾ ಅನ್ನುವಂಥ ಪ್ರಶ್ನೆಗಳು ಅವತ್ತೂ ಕೇಳಿ ಬಂದಿದ್ದವು. ಇವತ್ತು ಅದೇ ಪ್ರಶ್ನೆಗಳು ಮತ್ತೊಮ್ಮೆ ಮೊಳಗ್ತಾ ಇವೆ. BRTS ಯೋಜನೆ ಜಾರಿಗೆ ಬಂತು, ಉದ್ಘಾಟನೆ ಆಯಿತು, ಬಸ್ಗಳು ಓಡಾಡ್ತಾ ಇವೆ. ಆದರೆ ಜನರ ಸಮಸ್ಯೆಗಳು ಮಾತ್ರ ನಿಂತಿಲ್ಲ. ಚಿಗರಿ ಹೆಸರಿಗಿಂತ ಅಪಘಾತ ಚಿಗರಿ ಎನ್ನುವಂಥ ಹೆಸರೇ ಹೆಚ್ಚು ಕೇಳಿ ಬರೋ ಸ್ಥಿತಿ ಬಂದುಬಿಟ್ಟಿದೆ. ನೂರಾರು ಅಪಘಾತಗಳು, ಅಮಾಯಕ ಜೀವಗಳ ಬಲಿ, ನಿತ್ಯದ ಟ್ರಾಫಿಕ್ ಸಮಸ್ಯೆ, ಮಳೆ ಬಂದರೆ ರಸ್ತೆಯಲ್ಲೇ ನಿಲ್ಲೋ ನೀರು, ವಾಹನ ಸವಾರರ ಪರದಾಟ ಇವೆಲ್ಲವೂ ಒನ್ ಆ್ಯಂಡ್ ಓನ್ಲಿ ದ ಗ್ರೇಟ್ BRTS ಯೋಜನೆಯ ಯಶಸ್ಸಿನ ಬಗ್ಗೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಹುಟ್ಟು ಹಾಕಿದೆ. ಇಷ್ಟೆಲ್ಲ ಆಗಿದ್ರೂ ಕೂಡ ಇಷ್ಟು ವರ್ಷ ಯಾರೂ ಇದನ್ನ ಗಂಭೀರವಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ ಅನ್ನುವಂಥ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈಗ ಮತ್ತೆ ಚಿಗರಿ ವಿಚಾರ ರಾಜಕೀಯದ ಕೇಂದ್ರ ಬಿಂದುವಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ BRTS ಅವೈಜ್ಞಾನಿಕವಾಗಿದೆ, ಮಧ್ಯದ ಚಿಗರಿ ರಸ್ತೆ ವಿಪರೀತ ಅಗಲ ಇದೆ, ಎರಡೂ ಬದಿಯ ರಸ್ತೆಗಳು ಇಕ್ಕಟ್ಟಾಗಿವೆ, ಈ ಬಗ್ಗೆ ಅಧಿಕಾರಿಗಳ ಸಭೆ ಕರೆದು ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಅಂತ ಹೇಳಿಕೆ ನೀಡಿದ್ದಾರೆ. ಫಸ್ಟ್ ಆಫ್ ಆಲ್ BRTS ಏನಿದೆ ಅದನ್ನು ಸರ್ಕಾರ ಸರಿಯಾಗಿ ನಡೆಸಿದರೆ ಆಸ್ ಎ ಪ್ರಾಜೆಕ್ಟ್ ಇಟ್ ಇಸ್ ಎ ಗುಡ್ ಪ್ರಾಜೆಕ್ಟ್. ಆದರೆ ಆ ಟೈಮ್ದಲ್ಲಿ ಪ್ಲಾನಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಭಾಳ ಈ ರಸ್ತೆ ಭಾಳ ಅಗಲ ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ಓವರ್ಟೇಕಿಂಗು ಮಾಡೋದು ಇತ್ಯಾದಿ ಭಾಳ ಅಗತ್ಯ ಇಲ್ಲ, ಅದು ಮಾಡಿದ್ದಾರೆ. ಇದನ್ನು ನಾನು ಅನುಭವದ ಆಧಾರದ ಮೇಲೆ ಆಮೇಲೆ ಸ್ವಲ್ಪ ದಿವಸ ಆದ ನಂತರ ನಾನು ಸಲಹೆ ಕೊಟ್ಟಿದ್ದೀನಿ. ನಾನು ಹಿಂದಿನ ಮಂತ್ರಿಗಳಿಗೂ ಇದನ್ನು ಸಲಹೆ ಕೊಟ್ಟಿದ್ದೆ. ಒಂದು, ಇದನ್ನು ಸ್ವಲ್ಪ ಅಗಲ ಕಮ್ಮಿ ಮಾಡಿರಿ, ಇಲ್ಲ ಅಂದರೆ ಇದನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಯಾವ ರೀತಿ ಸರಿ ಮಾಡಬೇಕಂತ ನೋಡ್ರಿ. BRTS ಪರ್ ಸೆ ಅಂದರೆ ಈಗೇನು ಆ ವೆಹಿಕಲ್ಗಳನ್ನು ಸರಿಯಾಗಿ ಮೇಂಟೈನ್ ಮಾಡಿ ಅದಕ್ಕೆ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಏನು ಸಪೋರ್ಟ್ ಕೊಡಬೇಕು ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ, ಕೊಟ್ಟರೆ ಇಟ್ ಇಸ್ ಎ ಗುಡ್ ಪ್ರಾಜೆಕ್ಟ್. ಯಾಕಂದರೆ ಅಷ್ಟು ಪ್ರಮಾಣದಲ್ಲಿ ಎಮಿಷನ್ನು, ಅಷ್ಟು ಪ್ರಮಾಣದಲ್ಲಿ ಇಂಧನ, ಅಷ್ಟು ಪ್ರಮಾಣದಲ್ಲಿ ಟ್ರಾಫಿಕ್ ಹಜಾರ್ಡ್ನೆಸ್ಸು ಇದೆಲ್ಲ ಕಮ್ಮಿ ಆಗ್ತದೆ. ಒಂದೆಡೆ ಚಿಗರಿ ಮಾರ್ಗ ಕಿರಿದಾದ ರಸ್ತೆಗಳ ನಡುವೆ ಪ್ರತ್ಯೇಕ ಸಾಮ್ರಾಜ್ಯದಂತೆ ನಿಂತಿದ್ರೆ, ಇನ್ನೊಂದೆಡೆ ಸಾಮಾನ್ಯ ವಾಹನ ಸವಾರರು ಪ್ರತಿದಿನ ಕೈಯಲ್ಲಿ ಜೀವ ಹಿಡಿದು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಭಿವೃದ್ಧಿ ಹೆಸರಿನಲ್ಲಿ ನಿರ್ಮಾಣವಾದ ಈ ಹದಗೆಟ್ಟ ಯೋಜನೆ ಈಗ ಅಭಿವೃದ್ಧಿಯ ಸಂಕೇತವ ಅಥವಾ ಅವೈಜ್ಞಾನಿಕ ಯೋಜನೆಯ ಪ್ರತೀಕವ ಅನ್ನುವಂಥ ಚರ್ಚೆ ಮತ್ತೆ ಬಿರುಸು ಪಡೆದುಕೊಂಡಿದೆ. ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.